ಕೋಲಾರದ ಪೊಲೀಸರು ವಿವಿಧ ಪ್ರಕರಣಗಳಲ್ಲಿ 60 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಪೊಲೀಸ್ ಜಿಲ್ಲೆಯಾದ್ಯಂತ 2024ರ ವರ್ಷಪೂರ್ತಿ 33 ಪ್ರಕರಣಗಳಲ್ಲಿ 97 ಕೆಜಿ ಗಾಂಜಾ ಎಂಡಿಎಂ ವಶಕ್ಕೆ ಪಡೆದಿದ್ದಾರೆ. ಗಾಂಜಾ ಪ್ರಕರಣದಲ್ಲಿ ಕೋಲಾರ ಜಿಲ್ಲೆಯ ಆರೋಪಿಗಳಲ್ಲದೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆಂಧ್ರದ ಪಲಮನೇರು, ವಿಕೋಟ, ಚಿತ್ತೂರಿನವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೀಗ ವಶಪಡಿಸಿಕೊಂಡಿರುವ 60 ಲಕ್ಷ ರೂಪಾಯಿ ಮೌಲ್ಯದ 97 ಕೆಜಿ ಗಾಂಜಾವನ್ನು ಮಾದಕ ವಸ್ತುಗಳ ವಿಲೇವಾರಿ ಸಮಿತಿಯ ನೇತೃತ್ವದಲ್ಲಿ ನಾಶಪಡಿಸಲಾಗಿದೆ. ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಿರುವ ತೊಂದರೆಗಳ ಬಗ್ಗೆಯೂ ಜನಜಾಗೃತಿ ಮೂಡಿಸಲಾಗುತ್ತಿದೆ ಅಂತಾರೆ ಕೋಲಾರದ ಪೊಲೀಸರು. ಫೋನ್ ಮಾಡಿ 5-10 ಒಳಗೆ ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.